ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಚೆಕ್ ಮಿಸ್ಯೂಸ್ಡ್ ಆಗಿದೆ ಅನ್ನೋ ಪದವನ್ನ ಆಗ ಕೇಳ್ತಾ ಇರ್ತೀವಿ. ಈ ವಿಚಾರವಾಗಿ ಕ್ಲೈಂಟ್ಸ್ಗಳು ಕೂಡ ನಾನು ಚೆಕ್ ಅನ್ನು ಕೊಟ್ಟಿದ್ದೆ, ಮಿಸ್ಯೂಸ್ ಮಾಡಿಕೊಂಡು ಬೇರೆಯವರು ಕೇಸನ್ನು ಹಾಕಿದ್ದಾರೆ ಅನ್ನೋ ಒಂದು ಪ್ರಕರಣಗಳನ್ನು ಕೂಡ ನೋಡ್ತಾ ಇರ್ತೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ನೀಡಿದೆ. ಈ ವಿಚಾರವನ್ನ ನೋಡೋದಾದ್ರೆ, ಚೆಕ್ ಅನ್ನ ನಾವು ಯಾರಿಗೂ ಕೊಟ್ಟಿರ್ತೀವಿ, ಅವರು ಹಾಕ್ಲಿಕ್ಕಾಗದೆ ಇನ್ನೊಬ್ಬರ ಹತ್ರ ಹಾಕ್ಸಿರ್ತಾರೆ, ಅಥವಾ ಆ ಚೆಕ್ ಅನ್ನ ಯಾರಿಗೂ ಕೊಟ್ಟಿದ್ದಾಗ ಅದು ಕಳೆದೋಗಿರುತ್ತೆ, ಅಥವಾ ನಮ್ಮ ಹತ್ರ ಇದ್ದಂತ ಅಥವಾ ಕಳೆದೋದಂತ ಚೆಕ್ ಅನ್ನ ಬೇರೆಯವ್ರಿಗೆ ಯಾರಿಗೋ ಸಿಕ್ಕಿ ಅಥವಾ ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಚೆಕ್ ಬೌನ್ಸ್ ಕೇಸನ್ನ ಹಾಕಿರ್ತಾರೆ. ಸೊ ಇಂತಹ ಪ್ರಕರಣಗಳಲ್ಲಿ ಚೆಕ್ ಮಿಸ್ಯೂಸ್ಡ್ ಅಂತೇಳಿ ನಾವು ಹೇಳುತ್ತೀವಿ. ಸೊ ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಇತ್ತೀಚೆಗೆ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದು, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟ್ ಅನ್ನ ನೋಡಬಹುದಾಗಿರುತ್ತೆ. ನಮ್ಮ ಕಾನೂನಿನ ಅರಿವಿನ ವಿಡಿಯೋಗಳು ನಿಮಗೆ ತಲುಪಬೇಕು ಅಂದ್ರೆ ನೀವು ಮೊದಲು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಮ್ಮ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಮಿಸ್ಯೂಸ್ ಆಗುವಂತಹ ಚೆಕ್, ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಎಎಂ ಹರೀಶ್ ಗೌಡ ವರ್ಸಸ್ ಚೆಲುವರಾಜು ಎಚ್ಎಸ್ ಈ ಒಂದು ಪ್ರಕರಣದಲ್ಲಿ ಮಹತ್ವದ ತೀರ್ಪನ್ನ ನೀಡಿದೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಅಡ್ಡ ಪ್ರಶ್ನೆಗಳನ್ನ ಅಂದ್ರೆ ಕಂಪ್ಲೇಂಟ್ ಮೇಲೆ ಕೇಳುವಾಗ ಅಥವಾ ತಮ್ಮ ಅಬ್ಜೆಕ್ಷನ್ಗಳನ್ನ ಹಾಕುವಾಗ ಚೆಕ್ ಮಿಸ್ಯೂಸ್ ಆಗಿದೆ ಅಂತ ಹೇಳಿದ್ರೆ ಸಾಲೋದಿಲ್ಲ. ಆದರೆ ಅಕ್ಯೂಸ್ಡ್ ಏನಿರ್ತಾರೆ ಅವರ ಎವಿಡೆನ್ಸ್ ಅನ್ನ ಮಾಡಿ ಆ ಮಿಸ್ಯೂಸ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಆವಾಗ ಮಾತ್ರ ಅದು ಸಾಧ್ಯ ಆಗತ್ತೆ, ಅದನ್ನ ರುಜುವಾತುಪಡಿಸಲಿಕ್ಕೆ ಆಗತ್ತೆ. ಇಲ್ಲದೆ ಕೇವಲ ಅಡ್ಡ ಪ್ರಶ್ನೆಗಳಲ್ಲಿ ಅದು ಮಿಸ್ಯೂಸ್ ಆಗಿದೆ ಅಂತ ಹೇಳಿ ಹೇಳಿದ್ರೆ ಅದು ಸಮಂಜಸವಾಗಿ ಸಾಕಾಗೋದಿಲ್ಲ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಹೈಕೋರ್ಟ್ ಏನು ಹೇಳಿದೆ, ಈ ಹೈಕೋರ್ಟ್ನ ಪೀಠದ ವಿ ಶ್ರೀನಿವಾಸನಂದನ್ ನ್ಯಾಯಾಧೀಶರೇನಿದ್ದಾರೆ ಅವರು ಈ ಒಂದು ಪ್ರಕರಣದಲ್ಲಿ ಮಹತ್ವದ ಅಂಶವನ್ನ ಪರಿಗಣಿಸಿದ್ದಾರೆ. ಅಕ್ಯೂಸ್ಡ್ ಏನಿರ್ತಾರೆ ಅಂದ್ರೆ ಯಾವುದೇ ಒಂದು ಚೆಕ್ಗೆ ಸಂಬಂಧಪಟ್ಟಂತೆ ಆ ಚೆಕ್ ಮಿಸ್ಯೂಸ್ ಆಗಿದ್ರೆ ಆ ಪ್ರಕರಣದಲ್ಲಿ ಅಕ್ಯೂಸ್ಡ್ ಏನಿರ್ತಾರೆ ಅವರು ಆ ಮಿಸ್ಯೂಸ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಅದು ಮೊದಲು ಅವರಿಂದ ಕಳೆದು ಹೋಗಿತ್ತ ಅಥವಾ ಬೇರೆಯವ್ರಿಗೆ ಕೊಟ್ಟಿದ್ದು ಅವರಿಂದ ಇನ್ನೊಬ್ಬರ ಮೇಲೆ ಕೊಟ್ಟು ಅವರು ಕೇಸನ್ನು ಹಾಕಿಸಿದಾರ, ದಟ್ ಮೀನ್ಸ್ ಅಕ್ಯೂಸ್ಡ್ ನ ಚೆಕ್ ಮಿಸ್ಯೂಸ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಸಮಂಜಸವಾದಂತಹ ಒಂದು ದಾಖಲೆಗಳು, ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಹಾಜರುಪಡಿಸೋದ್ರ ಮೂಲಕ ಅಕ್ಯೂಸ್ಡ್ ಅನ್ನ ಸಾಕ್ಷಿಯಾಗಿ ಅದರಲ್ಲಿ ಪರಿಗಣಿಸಿ ಆ ದಾಖಲೆಗಳನ್ನ ಹಾಜರುಪಡಿಸಬೇಕು ನ್ಯಾಯಾಲಯಕ್ಕೆ. ಸೊ ಆವಾಗ ಅದನ್ನ ನ್ಯಾಯಾಲಯ ಪರಿಗಣಿಸಲಿಕ್ಕೆ ಬರುತ್ತೆ. ಅದನ್ನು ಪರಿಗಣಿಸಿ ಅದು ಸಮಂಜಸವಾಗಿದ್ರೆ ತೀರ್ಪನ್ನು ನೀಡಲಿಕ್ಕೆ ಅನುಕೂಲಕರವಾಗಿರುತ್ತೆ ಅನ್ನೋದನ್ನ ಈ ಒಂದು ಪ್ರಕರಣದಲ್ಲಿ ನೋಡಬಹುದಾಗಿರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಅಕ್ಯೂಸ್ಡ್ ಆಗಿರ್ಬೋದು ಅಥವಾ ಯಾರೇ ಒಬ್ರು ಚೆಕ್ ಅನ್ನ ಕಳ್ಕೊಂಡಿದ್ರೆ ಅಥವಾ ಅವರ ಚೆಕ್ ಮಿಸ್ಯೂಸ್ಡ್ ಆಗಿದ್ರೆ ಅವರ ಮೇಲೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ರೆ ಅದು ನೋಟಿಸ್ ಕೊಟ್ಟಿದ್ರೆ ಆ ಸ್ಟೇಜ್ ಅಲ್ಲೇನೆ ಆ ಚೆಕ್ ಮಿಸ್ಯೂಸ್ ಆಗಿರೋ ಸಂಬಂಧಪಟ್ಟಂತೆ ಸ್ಟೆಪ್ಸ್ ಅನ್ನ ತಗೊಂಡ್ರೆ ಅಂದ್ರೆ ರಿಪ್ಲೈ ನೋಟಿಸ್ ಅನ್ನು ಕೊಟ್ಟಿದ್ರೆ ಇನ್ನೂ ಉತ್ತಮವಾಗಿರುತ್ತೆ ಆ ಒಂದು ಪ್ರಕರಣದಲ್ಲಿ. ಸೊ ಹಾಗಾಗಿ ಆ ಒಂದು ದಾಖಲೆಗಳು, ರಿಪ್ಲೈ ನೋಟಿಸು, ಮತ್ತೆ ಅವರಿಗೆ ಚೆಕ್ ಅನ್ನು ಬೇರೆಯವ್ರಿಗೆ ಕೊಟ್ಟಿರುವಂತದ್ದು ಅಥವಾ ಇನ್ನೊಬ್ಬರಿಗೆ ಅವರಿಂದ ಇದಾಗಿರುವಂತದ್ದು ಅಥವಾ ಕಳೆದೋಗಿ ಇರುವಂತದ್ದಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಅಂದ್ರೆ ಡಿಪೆಂಡ್ ಅಪಾನ್ ಅವರ ಕೇಸಿನ ಫ್ಯಾಕ್ಟ್ಗೆ ಸಂಬಂಧಪಟ್ಟಂತೆ ಏನು ಇರುತ್ತೆ ದಾಖಲೆಗಳನ್ನ ಅದನ್ನ ಅಕ್ಯೂಸ್ಡ್ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅದನ್ನ ಮಾರ್ಕ್ ಮಾಡಿಸಿದ್ರೆ ಆ ಒಂದು ಪ್ರಕರಣದಲ್ಲಿ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದು ಅಕ್ಯೂಸ್ಡ್ಗೆ ಅನುಕೂಲಕರವಾಗಿ ಇರುತ್ತೆ ಅನ್ನೋದನ್ನ ಈ ಒಂದು ಪ್ರಕರಣದಲ್ಲಿ ನೋಡಬಹುದಾಗಿರುತ್ತೆ.